ಒಂದೇ ಪ್ರಾಡಕ್ಟ್ ಮಾಡಿ ಒಳ್ಳೆ ಕಸ್ಟಮರ್ ಬೇಸ್ನ ಮಾಡಿದ್ವಿ ಆ್ಯಂಡ್ ಯು ಬಿಲ್ಡ್ ದಟ್ ಕಸ್ಟಮರ್ ಟ್ರಸ್ಟ್. ಒನ್ಸ್ ಯು ಬಿಲ್ಡ್ ದಟ್ ಕಸ್ಟಮರ್ ಟ್ರಸ್ಟ್, ನೀವು ಏನೇ ಪ್ರಾಡಕ್ಟ್ ಮಾಡಿ ಪೀಪಲ್ ವಿಲ್ ಡೆಫಿನೆಟ್ಲಿ ಬೈ ಇಟ್. ಗೋಲ್ಡ್ಮ್ಯಾನ್ ಸ್ಯಾಕ್ ಅಂತ ಹೇಳುವಂತ ಮಲ್ಟಿನ್ಯಾಷನಲ್ ಕಂಪನಿಯನ್ನ ಬಿಟ್ಟು ಫುಡ್ ಇಂಡಸ್ಟ್ರಿಗೆ ಯಾಕೆ ಬಂದ್ರಿ? ಸೊ ಒಂದು ಬಿಸ್ನೆಸ್ ಇರೋ ಮನೆಯಲ್ಲಿ ಬೆಳೆದಿರೋದ್ರಿಂದ ನನಗೆ ಯಾವಾಗಲೂ ಅದಕ್ಕೆ ಒಂದು ಅಫಿನಿಟಿ ಇತ್ತು, ಅದ್ರ ಮೇಲೆ ಒಂದು ಇಂಟ್ರೆಸ್ಟ್. ನೀವು ಏನೇ ಮಾಡಿ ಲೈಫಲ್ಲಿ, ಟೇಕಿಂಗ್ ದಟ್ ಫಸ್ಟ್ ಸ್ಟೆಪ್ ಇಸ್ ದ ಮೋಸ್ಟ್ ಡಿಫಿಕಲ್ಟ್ ಪಾರ್ಟ್. ಯು ವಿಲ್ ಹ್ಯಾವ್ 100 ಕ್ವೆಶನ್ಸ್ ಇನ್ ಫ್ರಂಟ್ ಆಫ್ ಯು. ಅಯ್ಯೋ ಅದು ಮಾಡಬೇಕಾ, ಮಾಡಬಾರ್ದಾ, ಮಾಡ್ಬೋದಾ, ಏನಾಗುತ್ತೆ? ಯು ವಿಲ್ ಹ್ಯಾವ್ 100 ಕ್ವೆಶನ್ಸ್ ಇನ್ ಫ್ರಂಟ್ ಆಫ್ ಯು. ಬಟ್ ದ ಮಿನಿಟ್ ಯು ಟೇಕ್ ದಟ್ ಫಸ್ಟ್ ಸ್ಟೆಪ್, ಇಟ್ಸ್ ಲೈಕ್ 50% ಆಫ್ ಯುವರ್ ಪ್ರಾಬ್ಲಮ್ ಇಸ್ ಡನ್. If you want to experience life or if you want to learn something in life, start a business. ಅಲ್ಲಿ ನಿಮಗೆ ಹೇಳ್ಕೊಡೋ ಪಾಠ ಜೀವನದಲ್ಲಿ ಎಲ್ಲೂ ಬರಲ್ಲ ಸರ್ ನಿಮಗೆ. ಐ ಕ್ಯಾನ್ ವೌಚ್ ಫಾರ್ ಇಟ್. ಏನೇನ್ ಚಾಲೆಂಜಸ್ ಫೇಸ್ ಮಾಡಿದ್ರಿ ಅಂತ? We were one of the only restaurants or hotels in Bangalore to serve only one item. Only idli and only chutney ಅಷ್ಟೇ, ಬೇರೆ ಏನ್ ಮಾಡಿಲ್ಲ ನಾವು. Policy is simple. Do one thing or do two things, but make sure you do it well. ಒಂದು ಇಡ್ಲಿಯನ್ನು ನೋಡ್ಬಿಟ್ಟು without even touching it or tasting it, by looking at an idli, I can tell you what is wrong with it. So do one product, ಸಾಕು, one product ಮಾಡಿ ನೀವು, but make sure you do it really well. You should know in and out of it. You don't have to do 10 things. You don't have to be a jack of all, master of none. ನಾವು ಜಾಸ್ತಿ ಜನ ಏನ್ ತಪ್ಪು ಮಾಡ್ತಾರಂದ್ರೆ, ಒಂದು ಮ್ಯಾನೇಜರ್ನ ಇಟ್ಬಿಡ್ತಾರೆ, ಒಂದು ಮ್ಯಾನೇಜರ್ ನೋಡ್ಕೊಳ್ತಾನಪ್ಪ ಅಂತ. ಟ್ರಸ್ಟ್ ಮೀ, ಹಿ ಇಸ್ ನಾಟ್ ಅ ಮ್ಯಾನೇಜರ್, ಹಿ ಇಸ್ ಲಿಟರಲಿ ಅ ಡ್ಯಾಮೇಜರ್. ಸೊ ಫಸ್ಟ್ ಅಟ್ ಲೀಸ್ಟ್ ಸ್ಪೆಂಡ್ ಅ ಗುಡ್ 6 months to 1 year in learning the job. ನೀವು ಕೆಲಸ ಕಲ್ತ್ಕೊಂಡ್ಮೇಲೆ then you will know whether you are built for that job or not. ಫ್ರಾಂಚೈಸಿ ಕೊಡೋದಕ್ಕೋಸ್ಕರನೇ ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅಂತ ಹೇಳೋ ತರ ನಾವು ಅನ್ಕೊಂಡಿರ್ತೀವಿ, ಏನಪ್ಪಾ ಇದು 1.5 ಲಕ್ಷ ಬಂಡವಾಳ ಹಾಕ್ಬಿಟ್ಟು 1 ಲಕ್ಷ ತಿಂಗಳಿಗೆ ಹೆಂಗ್ ತೆಗಿಬಹುದು ಅಂತ. ಲಾಟ್ ಆಫ್ ಪೀಪಲ್ ವಾಟ್ ದೇ ವಾಂಟ್, ಡೇ 1 ಅಲ್ಲೇ ನನಗೆ ಎಲ್ಲ ರೆಡಿ ಇರಬೇಕಂತ ಹೋಗ್ತಾರೆ. They put their entire life savings and earnings on one project. Don't do that. ಸಣ್ಣದಾಗಿ ಒಂದು ಮಾಡಿ. Scale does not matter, size does not matter. Over a period of time, you can expand. ಎಲ್ರಿಗೂ ನಮಸ್ಕಾರ. ಯಾವುದೇ ಒಂದು ಬಿಸ್ನೆಸ್ ಅನ್ನು ನಾವು ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದಾಗ ಒಂದಷ್ಟು ಹಿಂಜರಿಕೆ ಇದ್ದೇ ಇರುತ್ತೆ. ಸೊ ಅಂಥದ್ರಲ್ಲಿ ಸಾಫ್ಟ್ವೇರ್, ಅದು ಕೂಡ ಮಲ್ಟಿನ್ಯಾಷನಲ್ ಕಂಪನಿ ಗೋಲ್ಡ್ಮ್ಯಾನ್ ಸ್ಯಾಕ್ ಅನ್ನ ಬಿಟ್ಟು ಫುಡ್ ಇಂಡಸ್ಟ್ರಿಗೆ ಬಂದು ಅಲ್ಲಿ ಇವತ್ತು ಇಡೀ ಬೆಂಗಳೂರು ಮಾತ್ರ ಅಲ್ಲ, ರಾಜ್ಯಾದ್ಯಂತ ಫೇಮಸ್ ಆಗಿದೆ. ಸೊ ನಿಮ್ಗೆಲ್ಲ ಕೇಳಿರ್ಬೋದು ಅನ್ಕೊಳ್ತೀನಿ, ಅಯ್ಯರ್ ಇಡ್ಲಿ ಕೇಳಿದಿರಾ? ಎಸ್, ಅಯ್ಯರ್ ಇಡ್ಲಿ ಅಂತ ಹೇಳಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಫುಡ್ ಇಂಡಸ್ಟ್ರಿಯಲ್ಲಿ. ಸೊ ಎಕ್ಸ್ಪರ್ಟ್ ಕೂಡ ಹೌದು. ಸೊ ಆಲ್ ಆಫ್ ಎ ಸಡನ್ ಬಂದಿದ್ದಲ್ಲ ಅವರು, ಬಟ್ ಅವರ ತಂದೆಯವರು ನಡೆಸ್ತಾ ಇದ್ದಂತ ಬಿಸ್ನೆಸ್ ಅನ್ನೇ ಕಂಟಿನ್ಯೂ ಮಾಡಿದ್ದು. ಗೋಲ್ಡ್ಮ್ಯಾನ್ ಸ್ಯಾಕ್ ಅಂತ ಹೇಳುವಂತ ಮಲ್ಟಿನ್ಯಾಷನಲ್ ಕಂಪನಿಯನ್ನ ಬಿಟ್ಟು ಫುಡ್ ಇಂಡಸ್ಟ್ರಿಗೆ ಯಾಕೆ ಬಂದ್ರಿ ಅಂತ? ಸಣ್ಣ ವಯಸ್ಸಿಂದನೇ ನನಗೆ ಇದು ಆಂಟರ್ಪ್ರನರ್ ಆಗ್ಬೇಕಂತ ಆಸೆ ಇತ್ತು ನನಗೆ. ಓಕೆ, ದಿಸ್ ಬಿಸ್ನೆಸ್ ವಾಸ್ ಸ್ಟಾರ್ಟೆಡ್ ಇನ್ 2001. 2001ರಲ್ಲಿ ನಮ್ಮ ತಂದೆ ಮತ್ತೆ ತಾಯಿ ಶುರು ಮಾಡಿದ್ರು. ಅವಾಗ ನನಗೆ ವಯಸ್ಸು 9. ಓಕೆ, ಸೊ ಈ ಸಣ್ಣ ವಯಸ್ಸಿಂದನೇ ನನಗೆ ಬಿಸ್ನೆಸ್ ಮೆನ್ ಆಗ್ಬೇಕಂತ ಒಂದು ಆಸೆ ಇತ್ತು. ಬಟ್ ಆಬ್ವಿಯಸ್ಲಿ ಆವಾಗ 4ನೇ ಕ್ಲಾಸ್ ಓದ್ತಿರೋ ಹುಡುಗನಿಗೆ ಬಿಸ್ನೆಸ್ ಬಗ್ಗೆ ಐಡಿಯಾ ಅಷ್ಟಿರಲಿಲ್ಲ. ಸೊ ಏನೋ ಒಂದು ಟೈಟಲ್ ಬಿಸ್ನೆಸ್ ಮೆನ್ ಅಂತ ಹೇಳಿದ್ರೆ ಒಂದು ದೊಡ್ಡದಾಗಿ ಅನಿಸ್ತು ನನಗೆ ಆವಾಗ, without knowing the meaning behind it. From a very young age, I was exposed to the world of business. So ಒಂದು ಬಿಸ್ನೆಸ್ ಇರೋ ಮನೆಯಲ್ಲಿ ಬೆಳೆದು ಅದನ್ನೇ ನಿಮ್ಮ ತಲೆಯಲ್ಲಿ ಇರತ್ತೆ ಯಾವಾಗಲೂ. ಓಕೆ, ಸೊ ಯು ಸ್ಲೀಪ್ ಬಿಸ್ನೆಸ್, ಯು ಈಟ್ ಬಿಸ್ನೆಸ್. ಸೊ ಆ ವಾತಾವರಣದಲ್ಲಿ ಬೆಳೆದಿರೋದ್ರಿಂದ ನನಗೆ ಯಾವಾಗಲೂ ಅದಕ್ಕೆ ಒಂದು ಅಫಿನಿಟಿ ಇತ್ತು, ಅದ್ರ ಮೇಲೆ ಒಂದು ಇಂಟ್ರೆಸ್ಟ್ ಇತ್ತು. ಮೈ ಪೇರೆಂಟ್ಸ್ ವಾಂಟೆಡ್ ಮೀ ಟು ಸ್ಟಡಿ. ಐ ಇವೆನ್ಚುಲಿ ಎಂಡೆಡ್ ಅಪ್ ಡೂಯಿಂಗ್ 3 masters. ನಾನು MCom ಮಾಡಿದ್ದೀನಿ, MBA ಮಾಡಿದ್ದೀನಿ, ICAI ಮಾಡಿದ್ದೀನಿ ನಾನು. ಸೊ 3 masters I eventually finished. ಬಟ್ ಅದೇ ನನ್ನ ತಾಯಿಗೆ ಐ ಲಾಸ್ಟ್ ಮೈ ಫಾದರ್ ವೆನ್ ಐ ವಾಸ್ 16. ವೆನ್ ಐ ವಾಸ್ ಸ್ಟಡಿಂಗ್ 11th ಐ ಲಾಸ್ಟ್ ಮೈ ಫಾದರ್. ಬಟ್ ಐ ಯೂಸ್ ಟು ಮ್ಯಾನೇಜ್ ಬಿಸ್ನೆಸ್ ಆ್ಯಂಡ್ ಸ್ಟಡಿ ಅಟ್ ದ ಸೇಮ್ ಟೈಮ್. ಸೊ ಹೆಂಗಂದ್ರೆ ಬೆಳಗ್ಗೆ ನಾನು ಸ್ವಲ್ಪ ಹೊತ್ತು ಅಂಗಡಿ ನೋಡ್ಕೊಳ್ತೀನಿ, ಆಮೇಲೆ ಕಾಲೇಜಿಗೆ ಹೋಗ್ತೀನಿ, ಸಂಜೆ ಕಾಲೇಜಿಂದ ಬಂದ್ಮೇಲೆ ತಿರ್ಗಿ ಅಂಗಡಿಗೆ ಹೋಗ್ತೀನಿ ನಾನು. ಸೊ ಲಿಟ್ರಲಿ 365 days ಸೇಮ್ ಸ್ಕೆಡ್ಯೂಲ್ ಇತ್ತು ನನಗೆ. ಅಂಗಡಿ, ಕಾಲೇಜು, ಅಂಗಡಿ, ತಿರ್ಗಿ ಅದೇ ಥರ. ಇಟ್ ವಾಸ್ ವೆರಿ ಡಿಫಿಕಲ್ಟ್ ಟು ಕನ್ವಿನ್ಸ್ ಹರ್, ಬಟ್ ಇವೆನ್ಚುಲಿ ಶಿ ಅಗ್ರೀಡ್. ಆ್ಯಂಡ್ ದೆನ್ ಲೇಟರ್ ಶಿ ರಿಯಲೈಸ್ ದಟ್ ವಾಟ್ ಐ ಡಿಡ್ ವಾಸ್ ಕರೆಕ್ಟ್. ನೀವು ಏನೇ ಮಾಡಿ ಲೈಫಲ್ಲಿ, ಟೇಕಿಂಗ್ ದಟ್ ಫಸ್ಟ್ ಸ್ಟೆಪ್ ಇಸ್ ದ ಮೋಸ್ಟ್ ಡಿಫಿಕಲ್ಟ್ ಪಾರ್ಟ್. ಓಕೆ, ಯು ವಿಲ್ ಹ್ಯಾವ್ 100 ಕ್ವೆಶನ್ಸ್ ಇನ್ ಫ್ರಂಟ್ ಆಫ್ ಯು. ಅಯ್ಯೋ ಅದು ಮಾಡಬೇಕಾ, ಮಾಡಬಾರ್ದಾ, ಮಾಡ್ಬೋದಾ, ಏನಾಗುತ್ತೆ? ಯು ವಿಲ್ ಹ್ಯಾವ್ 100 ಕ್ವೆಶನ್ಸ್ ಇನ್ ಫ್ರಂಟ್ ಆಫ್ ಯು. ಬಟ್ ದ ಮಿನಿಟ್ ಯು ಟೇಕ್ ದಟ್ ಫಸ್ಟ್ ಸ್ಟೆಪ್, ಇಟ್ಸ್ ಲೈಕ್ 50% ಆಫ್ ಯುವರ್ ಪ್ರಾಬ್ಲಮ್ ಇಸ್ ಡನ್. ನೀವು ಅದನ್ನ ಸೆಲೆಕ್ಟ್ ಮಾಡಬೇಕಿದ್ರೆ ಏನ್ ಥಿಂಕ್ ಮಾಡಿದ್ರಿ? ಇಟ್ಸ್ ನೌ ಆರ್ ನೆವರ್ ಅಂತ. ಓಕೆ, ಬಿಕಾಸ್ ಈಗ ಆಪರ್ಚುನಿಟಿ ಇದೆ, ಮೈಟ್ ಆಸ್ ವೆಲ್ ಯೂಸ್ ದಟ್ ಆಪರ್ಚುನಿಟಿ. ಓಕೆ, ಅದು ನಾಳೆ ಸಿಗ್ಬೋದು, ಸಿಗದೆ ಇರ್ಬೋದು, ಗೊತ್ತಿಲ್ಲ ನಿಮಗೆ. ಸೊ ಇವತ್ತೊಂದು ಚಾನ್ಸ್ ಸಿಕ್ಕಿದ್ಯಾ,
ಮಾಡಿ. ದಟ್ ಇಸ್ ದಿ ಓನ್ಲಿ ಥಾಟ್ ಇನ್ ಮೈ ಹೆಡ್. ಆಪರ್ಚುನಿಟಿ ಬಂದಾಗ ಗ್ರಾಬ್ ಇಟ್ ವಿತ್ ಬೋತ್ ಹ್ಯಾಂಡ್ಸ್. ಬಿಕಾಸ್ ನಿಮಗೆ ಗೊತ್ತಿಲ್ಲ ನಾಳೆ ಬರ್ಬೋದು, ಬರದೇ ಇರ್ಬೋದು. ಯು ಡೋಂಟ್ ನೋ ಅಬೌಟ್ ಟುಮಾರೋ, ಇಟ್ಸ್ ವೆರಿ ಅನ್ಸರ್ಟನ್. ಸೊ ಇವತ್ತು ಆಪರ್ಚುನಿಟಿ ಬಂದಿದೆಯಾ, ಟೇಕ್ ಇಟ್. ಆಲ್ವೇಸ್ ಆಸ್ಕ್ ಯೋರ್ ಸೆಲ್ಫ್ ದಟ್ ಕ್ವೆಶನ್, ವಾಟ್ ಈಸ್ ದ ವರ್ಸ್ಟ್ ದಟ್ ಕ್ಯಾನ್ ಹ್ಯಾಪನ್? ಸರಿ, ಯು ಮೈಟ್ ಆಸ್ ಐ ಸೆಡ್, ನಿಮಗೆ ಇನ್ನೊಂದು ಲಾಸ್ ಆಗ್ಬೋದು, ಫೈನ್, ಬಟ್ ಯು ಹ್ಯಾವ್ ಎಕ್ಸ್ಪೀರಿಯನ್ಸ್ ಅಲ್ವಾ? ದಟ್ ಎಕ್ಸ್ಪೀರಿಯನ್ಸ್ ವಿಲ್ ಟೀಚ್ ಯು ಮೋರ್ ದ್ಯಾನ್ ಎನಿಥಿಂಗ್ ಎಲ್ಸ್ ಇನ್ ಲೈಫ್. ನಾನು ಎಲ್ರಿಗೂ ಅದೇ ಹೇಳ್ತೀನಿ ನಾನು, ಇಫ್ ಯು ವಾಂಟ್ ಟು ಎಕ್ಸ್ಪೀರಿಯನ್ಸ್ ಲೈಫ್ ಆರ್ ಇಫ್ ಯು ವಾಂಟ್ ಟು ಲರ್ನ್ ಸಮಥಿಂಗ್ ಇನ್ ಲೈಫ್, ಸ್ಟಾರ್ಟ್ ಅ ಬಿಸ್ನೆಸ್. ಅಲ್ಲಿ ನಿಮಗೆ ಹೇಳ್ಕೊಡೋ ಪಾಠ ಜೀವನದಲ್ಲಿ ಎಲ್ಲೂ ಬರಲ್ಲ ಸರ್ ನಿಮಗೆ. ಐ ಕ್ಯಾನ್ ವೌಚ್ ಫಾರ್ ಇಟ್. ಸೊ ಹಂಗಿದ್ರೆ ಏನೇನು ಚಾಲೆಂಜಸ್ ಫೇಸ್ ಮಾಡಿದ್ರಿ ಅಂತ ಅದು ಒಂದು. ಸೊ ತಂದೆಯವರು ಸ್ಟಾರ್ಟ್ ಮಾಡಿದ್ರು ಫುಡ್ ಬಿಸ್ನೆಸ್, ಸೊ ಅದನ್ನೇ ನೀವು ಕಂಟಿನ್ಯೂ ಮಾಡಿದ್ರೆ ಅಥವಾ ನೆಕ್ಸ್ಟ್ ಲೆವೆಲ್ಗೆ, ಈ ಟ್ರೆಂಡ್ಗೆ, ಈ ಜಮಾನಕ್ಕೆ ತಕ್ಕಂತೆ ಅದನ್ನ ಚೇಂಜ್ ಮಾಡಿದ್ರೆ ಹೆಂಗೆ ಅಂತ? ಸೊ ನಮ್ಮ ಹೆಸರು ಬಂದ್ಬಿಟ್ಟು ಅಯ್ಯರ್ ಇಡ್ಲಿ ಅಂತ. ಓಕೆ, ಫಾರ್ ಆಲ್ಮೋಸ್ಟ್ 20 years, 20 ವರ್ಷಕ್ಕೆ, 2001ರಿಂದ 2021ವರೆಗೂ, ಫ್ರಮ್ 2001 to 2021, we were one of the only restaurants or hotels in Bangalore to serve only one item, only idli and only chutney ಅಷ್ಟೇ, ಬೇರೆ ಏನು ಮಾಡಿಲ್ಲ ನಾವು. ಪಾಲಿಸಿ ಇಸ್ ಸಿಂಪಲ್, ಡೂ ಒನ್ ಥಿಂಗ್ ಆರ್ ಡೂ 2 things, ಬಟ್ ಮೇಕ್ ಶೋರ್ ಯು ಡೂ ಇಟ್ ವೆಲ್. ಸ್ಪೆಷಲೈಸ್ ಇನ್ ಒನ್ ಥಿಂಗ್ ಸಾಕು. ಲರ್ನ್ in and out of it completely. Now I'm in a state, after 25 years, I'm in a state wherein, I'm in a position wherein, when idli and nodbittu, without even touching it or tasting it, by looking at an idli, I can tell you what is wrong with it. So do one product, saku, one product maadi neevu, but make sure you do it really well. You should know in and out of it. You don't have to do 10 things. You don't have to be a jack of all, master of none. We experimented with the vada. Again, with a lot of hesitation, because see, it is like a big decision for us. 20 ವರ್ಷ ಬರೀ ಇಡ್ಲಿ ಮಾಡ್ಕೊಂಡು ಸಡನ್ ಆಗಿ ವಡೆ ಮಾಡು ಅಂತ ಹೇಳಿದ್ರೆ, it is a big change for us. It is a big decision for us. And I always believe in one thing: take baby steps in business. The reason why we did not start with multiple products is because we made only one product. We built a big customer base. ಒಂದೇ ಪ್ರಾಡಕ್ಟ್ ಮಾಡಿ ಒಳ್ಳೆ ಕಸ್ಟಮರ್ ಬೇಸ್ ನ ಮಾಡಿದ್ವಿ. And you build that customer trust. Once you build that customer trust, ನೀವು ಏನೇ ಪ್ರಾಡಕ್ಟ್ ಮಾಡಿ, ಪೀಪಲ್ ವಿಲ್ ಡೆಫಿನೆಟ್ಲಿ ಬೈ ಇಟ್, ಬಿಕಾಸ್ ದೇ ನೋ ದಟ್ ಐವ್ ಈಟನ್ ಇಡ್ಲಿ ಫ್ರಮ್ ದಿಸ್ ಪರ್ಸನ್ ಫಾರ್ ದ ಲಾಸ್ಟ್ 20 years. even if he starts vada or even if he starts something, it will definitely be good ಅಂತ ಆ ಕಸ್ಟಮರ್ ಮೈಂಡ್ ಸೆಟ್ ಇರುತ್ತೆ. ಸೊ ಸ್ಪೆಂಡ್ ಸಮ್ ಟೈಮ್ ಇನ್ ಬಿಲ್ಡಿಂಗ್ ಕಸ್ಟಮರ್ ಟ್ರಸ್ಟ್, ಯುವರ್ ಬಿಸ್ನೆಸ್ ವಿಲ್ ಗ್ರೋ ಆರ್ಗ್ಯಾನಿಕ್ಲಿ. ಬಟ್ ನಿಮಗೆ ಶಾಕ್ ಆಗ್ಬೋದು, ಇಡ್ಲಿ ವಡೆಯನ್ನ ಎಕ್ಸ್ಪೋರ್ಟ್ ಮಾಡ್ಲಿಕ್ಕೆ ಆಗುತ್ತಾ ಅಂತ. ಫಾರಿನ್ ಇಂದ ಬಂದು ತಗೊಂಡು ಹೋಗ್ತಾರೆ, ಹೇಳಿ ಸರ್ ಅದ್ರ ಬಗ್ಗೆ. ಸಿ, ಲಾಟ್ ಆಫ್ ಪೀಪಲ್ ಇಲ್ಲಿ ಬರ್ತಾರೆ, ದೇ ವಾಂಟ್ ಟು ಟೇಕ್ ಇಟ್ ಬ್ಯಾಕ್ ಟು ದರ್ ಪೇರೆಂಟ್ಸ್. ಸೊ ಎಷ್ಟೊಂದು ಜನ ಬರ್ತಾರೆ, ನಾನು ಸಿಂಗಾಪುರ್ಗೆ ಇಡ್ಲಿ ಕಳಿಸ್ಕೊಟ್ಟಿದ್ದೀನಿ, ಮಲೇಷ್ಯಾಗೆ ಇಡ್ಲಿ ಕಳಿಸ್ಕೊಟ್ಟಿದ್ದೀನಿ, ಶ್ರೀಲಂಕಾ ಕಳಿಸ್ಕೊಟ್ಟಿದ್ದೀನಿ, ಆಸ್ಟ್ರೇಲಿಯಾ ಕಳಿಸ್ಕೊಟ್ಟಿದ್ದೀನಿ. ಸೊ ಲಾಟ್ ಆಫ್ ಪೀಪಲ್ ವುಡ್ ವಾಂಟ್ ಟು ಟೇಕ್ ಇಟ್ ಬ್ಯಾಕ್. ಆಬ್ವಿಯಸ್ಲಿ ಕ್ವಾಲಿಟಿ ಹೆಂಗಿರುತ್ತೆ, ಬೈ ಟೈಮ್ ಇಟ್ ರೀಚಸ್ ದೇರ್, ಅದ್ರ ಟೇಸ್ಟ್ ಆಬ್ವಿಯಸ್ಲಿ ಡಿಫರ್ ಆಗಿರುತ್ತೆ. ಬಟ್ ಎಷ್ಟೊಂದು ಜನ ಖುಷಿ, ನಾನು ಇದನ್ನ ನನ್ನ ತಂದೆ ತಾಯಿಗೆ ಎತ್ಕೊಂಡು ಹೋಗ್ಬೇಕಂತ. ಸೊ ಲಾಟ್ ಆಫ್ ಪೀಪಲ್ ಲೈಕ್ ಟು ಡೂ ದಟ್. And coming to your first question, what are the challenges that you basically faced? Is because, see, hotel industry bandbittu is a labor intensive industry. There are 2 types, labor intensive and capital intensive. Capital intensive andre where you need a lot of capital to run the business. Hotel bandbittu nodidre, it is a very labor centric. You have to employ a lot of people. Okay, so common mistake, ನಾವು ಜಾಸ್ತಿ ಜನ ಏನು ತಪ್ಪು ಮಾಡ್ತಾರಂದ್ರೆ, ಒಂದು ಮ್ಯಾನೇಜರ್ನ ಇಟ್ಬಿಡ್ತಾರೆ, ಒಂದು ಮ್ಯಾನೇಜರ್ ನೋಡ್ಕೊಳ್ತಾನಪ್ಪ ಅಂತ. ಟ್ರಸ್ಟ್ ಮೀ, ಹಿ ಇಸ್ ನಾಟ್ ಅ ಮ್ಯಾನೇಜರ್, ಹಿ ಇಸ್ ಲಿಟರಲಿ ಅ ಡ್ಯಾಮೇಜರ್. ಓಕೆ, ಐ ವಿಲ್ ಸ್ಪೀಕ್ ಫ್ಯಾಕ್ಟ್ಸ್. ಓಕೆ, ಐ ಆಮ್ ನಾಟ್ ಗೋಯಿಂಗ್ ಟು ಗ್ಲೋರಿಫೈ ಸೇಯಿಂಗ್ ದಟ್, ಇದು ಮಾಡಿ ಅದು. ಐ ವಿಲ್ ಗಿವ್ ಯು ದ ರಾ ಡೇಟಾ ಹಿಯರ್. ಓಕೆ, ಬಿಕಾಸ್ ಇಟ್ ಇಸ್ ಲೇಬರ್ ಸೆಂಟ್ರಿಕ್ ಆ್ಯಂಡ್ ಯು ಡೋಂಟ್ ನೋ ದ ಜಾಬ್. ಓಕೆ, ನಿಮಗೆ ಆಬ್ವಿಯಸ್ಲಿ ಕೆಲಸ ಗೊತ್ತಿರಲ್ಲ. ಚಾನ್ಸಸ್ ಆರ್ ದಟ್ ಎಂಪ್ಲಾಯೀಸ್ ಟೇಕ್ ಯು ಫಾರ್ ಅ ರೈಡ್, ತಲೆ ಬೋಳ್ಸ್ಬಿಡ್ತಾರೆ. ಬಿಗ್ಗೆಸ್ಟ್ ಪ್ರಾಬ್ಲಮ್ ಅದೇ, ಬಿಕಾಸ್ ನಮಗೆ ಕೆಲಸ ಗೊತ್ತಿರಲ್ಲ. ಓಕೆ, ಸೊ ನಾವೇನು ಅನ್ಕೊಳ್ತೀವಿ, ನಮ್ಮ ಮ್ಯಾನೇಜರ್ ನೋಡ್ಕೊಳ್ತಾನಪ್ಪ, ನಾನು ಹಾಯಾಗಿ ನಾನು ಕಾಲ್ ಮೇಲೆ ಕಾಲ್ ಇಟ್ಕೊಂಡು ನಾನು ಕೂತ್ಕೊಳ್ತೀನಿ, ನಾನು ಜಸ್ಟ್ ತಿಂಗಳು ಕ್ಯಾಶ್ ಎಣಿಸ್ತೀನಿ ಅಂತ. ದಟ್ ಇಸ್ ಅ ನಾರ್ಮಲ್ ಕಾಮನ್ ಮ್ಯಾನ್ಸ್ ಪರ್ಸೆಪ್ಷನ್. ಬಟ್ ಇಫ್ ಯು ಡೋಂಟ್ ನೋ ದ ಜಾಬ್, ಯು ಕೆನಾಟ್ ಸರ್ವೈವ್. ನಿಮಗೆ ಎಂಡ್ ಟು ಎಂಡ್ ಗೊತ್ತಿರಬೇಕು, ರೈಟ್ ಫ್ರಮ್ ಬೈಯಿಂಗ್ ರಾ ಮೆಟೀರಿಯಲ್ಸ್, ಅಕ್ಕಿ ಏನು ರೇಟು, ಉದ್ದಿನ ಬೇಳೆ ಏನು ರೇಟು, ಏನು ಕ್ವಾಲಿಟಿ, ಅದರಿಂದ ತಗೊಂಡು ಟಿಲ್ ದಿ ಎಂಡ್ ಕಸ್ಟಮರ್ ಸರ್ವಿಸ್, ಆಫ್ಟರ್ ಸೇಲ್ ಸರ್ವಿಸ್ ಆಲ್ಸೋ. ನಿಮಗೆ ಎಂಡ್ ಟು ಎಂಡ್ ಗೊತ್ತಿದ್ರೆ ಮಾತ್ರ you will be able to run a business, not just hotels or any business for that matter. So first, at least spend a good 6 months to 1 year in learning the job. ನೀವು ಕೆಲಸ ಕಲ್ತ್ಕೊಂಡ್ಮೇಲೆ then you will know whether you are built for that job or not. ಎಲ್ರಿಗೂ ಪ್ಯಾಷನ್ ಇರುತ್ತೆ ಸರ್,
ಒಂದು ಹೋಟ್ಲಲ್ಲಿ ಒಂದು 100 ಜನ ನಿಂತಿದ್ರೆ ಅಲ್ಪ 4 ಹೋಟ್ಲ್ ಮಾಡ್ತೀನಿ ಅಂತ ನಿಮ್ಗೆ ಅನ್ಸುತ್ತೆ. ಎವ್ರಿಬಡಿ ಹ್ಯಾಸ್ ಅಟ್ ಪ್ಯಾಷನ್. 2 biggest scams in business today. One is franchisee, second is multi-level marketing. ನಾವು ಎಷ್ಟೊಂದು ಜನ ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್, ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡ್ಕೊಂಡು ಕೈ ಸುಟ್ಕೊಂಡಿರ್ತೀವಿ, ಕರೆಕ್ಟಾ? ಮಾಡಿರ್ತೀವಿ. ಬಿಗ್ಗೆಸ್ಟ್ ಸ್ಕ್ಯಾಮ್ ಸರ್. ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಹಾಕ್ತಾರೆ, ಸರ್ ಜಸ್ಟ್ ಇನ್ವೆಸ್ಟ್ 1.5 lakh rupees ಇನ್ ಅ ಟೀ ಶಾಪ್ ಅಂಡ್ ಗೆಟ್ 1 lakh rupees ರಿಟರ್ನ್ಸ್ ಎವ್ರಿ ಮಂತ್ ಅಂತ. ನೋಡಿರ್ತೀವ, ಎಲ್ಲರೂ ನೋಡಿರ್ತೀವಲ್ವಾ? ನಾವು ಅನ್ಕೊಂಡಿರ್ತೀವಿ ಏನಪ್ಪ ಇದು 1.5 ಲಕ್ಷ ಬಂಡವಾಳ ಹಾಕ್ಬಿಟ್ಟು 1 ಲಕ್ಷ ತಿಂಗಳಿಗೆ ಹೆಂಗ್ ತೆಗಿಬಹುದು ಅಂತ. I will explain the mathematics to you. That 1.5 lakhs what they say is just the franchisee fee. Okay? ಅದಾದ್ಮೇಲೆ ಅಂಗಡಿಗೆ ಅಡ್ವಾನ್ಸ್ ನೀವೇ ಕೊಡಬೇಕು. ನಥಿಂಗ್ ಲೆಸ್ ದೆನ್ 3-4 lakhs in today's Bengaluru real estate market. ಅದಾದ್ಮೇಲೆ ಇಂಟೀರಿಯರ್ಸ್. ಫ್ರಾಂಚೈಸ್ ಅವನೇನು ಹೇಳ್ತಾನೆ, ಸರ್ ನಮ್ಮ ಹತ್ರನೇ ನೀವು ಇಂಟೀರಿಯರ್ಸ್ ತಗೋಬೇಕು, ಏನೋ ವರ್ಲ್ಡ್ ಕ್ಲಾಸ್ ತರ. 1 ಲಕ್ಷ ರೂಪಾಯಿ ಆಗೋ ಇಂಟೀರಿಯರ್ಸ್ 3 ಲಕ್ಷ ರೂಪಾಯಿ ಬಿಲ್ ಆಗ್ತಾನೆ ಅವನು. ನೆಕ್ಸ್ಟ್, ಸರ್ ನಾನು ಸ್ಟೋರ್ ಓಪನಿಂಗ್ಗೆ ಇಂಥ ಇನ್ಫ್ಲುಯೆನ್ಸರ್ ಕರ್ಕೊಂಡು ಬರ್ತೀನಿ ಸರ್, ಅವರಿಗೆ ಫೀಸ್ 2 lakh rupees ಅಂತ ಹೇಳ್ತಾನೆ. ದಟ್ ಮ್ಯಾನ್ ವಿಲ್ ಹಾರ್ಡ್ಲಿ ಹ್ಯಾವ್ 10,000 ಫಾಲೋವರ್ಸ್ ಆನ್ ಇನ್ಸ್ಟಾಗ್ರಾಮ್. ಸೊ ಇದೆಲ್ಲ ಇದೇ ಒಂದು 10 ಲಕ್ಷ ರೂಪಾಯಿ ಆಗಿರುತ್ತೆ. ನೆಕ್ಸ್ಟ್ ಬಾಂಬ್ ಹಾಕ್ತಾನೆ ಅವನು. ಸರ್ ನೀವು ಬಂದ್ಬಿಟ್ಟು ಹಾಲು, ಸಕ್ಕರೆ, ಟೀ ಪೌಡ್ರು ನಮ್ಮ ಹತ್ರನೇ ತಗೋಬೇಕು ಸರ್ ಅಂತ ಹೇಳ್ತಾನೆ. ಆಚ ಕಡೆ ಮಿಲ್ಕ್ ಇರೋದು 50 ರೂಪಾಯಿ ಲೀಟ್ರು, ಇವನು 60 ರೂಪಾಯಿ 65 ರೂಪಾಯಿ ಚಾರ್ಜ್ ಮಾಡ್ತಾರೆ. ಸರ್ KMF ಇಂದ ಸ್ಪೆಷಲ್ ಆಗಿ ತರಿಸ್ತಾ ಇದೀನಿ ಸರ್ ನಿಮ್ಗೋಸ್ಕರ ಅಂತ ಹೇಳ್ತಾನೆ. ಇದೆಲ್ಲ ಮಾಡಿದ್ರೆ ನೀವು 15 ರೂಪಾಯಿ ಮಾರೋ ಟೀ ನಿಮಗೆ ಮ್ಯಾಕ್ಸ್ ಟು ಮ್ಯಾಕ್ಸ್ ನೀವು ಎಲ್ಲ ಖರ್ಚು ಗಿರ್ಚು, ಲೇಬರು, ಸ್ಯಾಲ್ರಿ, ರೆಂಟು, ಅದು ಇದು ಎಲ್ಲ ಆದ್ಮೇಲೆ ಒಂದು ಟೀಗೆ ನಿಮಗೆ 2 ರೂಪಾಯಿ ಉಳಿಯುತ್ತೆ. ಹೌ ಮಚ್ ಟೀ ಕ್ಯಾನ್ ಯು ಸೆಲ್ ಇನ್ ಅ ಡೇ? ಆನ್ ದ ಬೆಸ್ಟ್ ಗಿವೆನ್ ಡೇ ಮ್ಯಾಕ್ಸಿಮಮ್ 400 or 500 cups you can sell. How much is that? In a day you will earn 1000 rupees. ಅದು ನೀವು ಟೆಕ್ ಪಾರ್ಕ್ ಎಲ್ಲ ಮಾಡಿದ್ರೆ ಹೋಯ್ತು ಕತೆ. ಓನ್ಲಿ ಮಂಡೇ ಟು ಫ್ರೈಡೆ ಯು ಹ್ಯಾವ್ ಬಿಸ್ನೆಸ್. Saturday, Sunday no business because tech parks are closed. And always start with less capital, sir. Small capital ನಿಂದ ನೀವು ಸ್ಟಾರ್ಟ್ ಮಾಡಿ. You can grow, you can always expand anytime. Start. Lot of people what they want, day 1 ಅಲ್ಲೇ ನನಗೆ ಎಲ್ಲ ರೆಡಿ ಇರಬೇಕಂತ ಹೋಗ್ತಾರೆ. They put their entire life savings and earnings on one project. Don't do that. ಸಣ್ಣದಾಗ ಒಂದು ಮಾಡಿ. Scale does not matter, size does not matter. Over a period of time, you can expand. After a point of time in business, expansion is just a matter of time ಅಷ್ಟೇ. ನೀವು 10 ವರ್ಷ ನೀವು ಬಿಸ್ನೆಸ್ ಅಲ್ಲಿ ಇದ್ದೀರಾ, ಯು ಹ್ಯಾವ್ ಬಿಲ್ಟ್ ದಟ್ ಫೌಂಡೇಶನ್. ಫ್ರಮ್ ದೇರ್ ಗ್ರೋತ್ ಇಸ್ ಜಸ್ಟ್ ಅ ಮ್ಯಾಟರ್ ಆಫ್ ಟೈಮ್ ಅಷ್ಟೇ. ನೀವು ಟಕ್ ಅಂತ ಗ್ರೋ ಆಗ್ಬೋದು. ಬಟ್ ನೀವು ಫಸ್ಟ್ ಇಯರ್ಲೇ ನಾನು 5 branches ಮಾಡ್ಬೇಕಂತ ಹೇಳಿದ್ರೆ ಅದು ಕಷ್ಟ ಆಗುತ್ತೆ. ಬಾಸ್ ವಾಲಾ, ಬಿ ದ ಬಾಸ್.